ದೇನ್ ರವಿಕುಮಾರ್. ಮಾನ್ಯ ಅಧ್ಯಕ್ಷರೇ, ನಿಯಮ 73 ಅಡಿಯಲ್ಲಿ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರನ್ನ ಪ್ರಶ್ನೆಯನ್ನು ಕೇಳಿ ಬಯಸ್ತೇನೆ ಅಧ್ಯಕ್ಷರೇ. ಮಾನ್ಯ ಸಚಿವ. ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದೀವಿ. ತಾವು ಅದರಲ್ಲಿ ಏನಾದರೂ ಕೂಡ ಇದ್ದಿದ್ರೆ ಹೇಳಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಿ ಹೋಬಳಿ ಪುರಬೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ ಒಂದೇ ಕುಟುಂಬದವರಿಗೆ ದಿನಾಂಕ 19/2/2020 ನಂಜಪ್ಪ ಅನ್ನೋರಿಗೆ 8 ಎಕರೆ 28 ಗುಂಟೆ ಮಂಜೂರಾಗಿರ್ತದೆ. ದಿನಾಂಕ 19/2/21 ಡಿ ಶಾಂತ ಅನ್ನೋರಿಗೆ 2 ಎಕರೆ 34 ಗುಂಟೆ ಗೊತ್ತಾಯ್ತು. ಅದೆಲ್ಲ ಆಗಿದೆ, ಏನಾಗ್ಬೇಕು ಹೇಳಿ. ಮನೆ ಅಧ್ಯಕ್ಷ 2 ನಿಮಿಷ. ಇದು ಸರ್ಕಾರದ ಖಜಾನೆಗೆ ಬರ್ತಕ್ಕಂಥ ಹಣವನ್ನ ಲೂಟಿ ಆಗಿದೆ. 2021-22ರಲ್ಲಿ. ಓಕೆ. ಇವತ್ತು ಒಂದೇ ಕುಟುಂಬದವರಿಗೆ ಸುಮಾರು 60 ಎಕರೆ 27 ಗುಂಟೆ ಜಮೀನನ್ನ 2021-22ರಲ್ಲಿ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಉಪನಿರ್ದೇಶಕರು ಮತ್ತು ಆಗಿದ್ದಂತ ಉಸ್ತುವಾರಿ ಸಚಿವರು ಸೇರಿ 30 ಕೋಟಿ ಹಣವನ್ನ ಈ ಒಂದು ಗಣಿಗಾರಿಕೆಯವರ ಹತ್ರ ಪಡ್ಕೊಂಡು ಈ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಂಜೂರು ಮಾಡಿರ್ತಾರೆ. ಅಧ್ಯಕ್ಷರ ಒಂದ್ ನಿಮಿಷ ನನ್ ಕೇಳಿಸ್ಕೊಂಬಿಡಿ. ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡಬೇಕಾದ್ರೆ ಆ ಪುರಬೈರೇನಲ್ಲಿ ಸರ್ವೆ ನಂಬರ್ 2 ಪಕ್ಕದಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ ಶಾಲೆ ಸುಮಾರು 10 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆ. ಎರಡನೇದು, ಈ ಪುರಬೈರೇನಲ್ಲಿ ಸರ್ವೆ ನಂಬರ್ ಪಕ್ಕದಲ್ಲಿ ದಿಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸ್ ಎಲ್ಲ ಸೇರಿ ಸುಮಾರು 10 ಎಕರೆಯಲ್ಲಿ ಮಂಜೂರ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನಡೀತಾ ಇದೆ. ಮೂರನೇದು, ಆ ಸುತ್ತಮುತ್ತ 4 ಗ್ರಾಮಗಳಿದ್ದಾವೆ. ಆ 4 ಗ್ರಾಮಗಳಲ್ಲಿ ಸುಮಾರು ಕಲ್ಲು ಕುಟುಕರು 700 ಕುಟುಂಬಸ್ಥರು ಕಲ್ಲು ಕುಟುಕರು 1974ರಿಂದ ಇದುವರೆಗೂ ಅಲ್ಲೂ ಕಲ್ಲು ತೆಗೆಯುವಂತ ಕೆಲಸ ಇವತ್ತು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ಹಿಂದೆ ಇದ್ದಂಥವರು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಂಜೂರು ಮಾಡಿದ್ದಾರೆ. ನಾನಲ್ಲಿ 2023 ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲ್ಲಿರ್ತಕ್ಕಂಥ ಬಡವರು, ಅಲ್ಲಿರ್ತಕ್ಕಂಥ ಕಲ್ಲುಕುಟುಕರು, ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಂದು ದೂರು ಕೊಟ್ಟ ಮೇಲೆ ನಾನು ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ದಿನಾಂಕ 18/7/2023 ಪತ್ರದ ಮೂಲಕ ಕಲ್ಲು ಗಣಿಕೆ ಗುತ್ತಿಗೆಯನ್ನು ನಿಯಮಬಾರಿ ನೀಡಿರುವುದು ಮತ್ತು ಒಂದೇ ಕುಟುಂಬಕ್ಕೆ ಮಂಜೂರು ಮಾಡಿರುವ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಮನವಿಯನ್ನ ಕೊಟ್ಟಿದ್ದೆ. ಅದಾದ್ಮೇಲೆ ಸಚಿವರು ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾಕಿ ದಿನಾಂಕ ಈ 8 ಜನದಲ್ಲಿ ಇಬ್ಬರದು, ಒಂದು ಪ್ರಭಾ ಅರ್ತ್ ಮೂವರ್ಸ್ ಮತ್ತು ಇನ್ನೊಂದು ಶಕ್ತಿ ಎಂಟರ್ಪ್ರೈಸರ್ಸ್, ಇವ್ರದಿಬ್ಬರದು ಸೇರಿ 18 ಎಕರೆ 22 ಗುಂಟೆ ಮಂಜೂರನ್ನ ವಜಾ ಮಾಡಿರ್ತಾರೆ. ಇನ್ನು ಉಳಿಕೆ 42 ಎಕರೆ 5 ಗುಂಟೆ ವಜಾ ಆಗಿರೋದಿಲ್ಲ. ಅಧ್ಯಕ್ಷರೇ, ಇವತ್ತು ಮಾನ್ಯ ಸಚಿವರು ಇವತ್ತು ಅಲ್ಲಿ ಏನಾಗಿದೆ ಅಂದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನೈಸರ್ಗಿಕ ಸಂಪತ್ತನ್ನ, ಈ ರಾಜ್ಯದ ಖಜಾನೆಗೆ ಬರ್ತಕ್ಕಂಥ ಹಣವನ್ನ ಲೂಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮಾನ್ಯ ಸಚಿವರು ಈ ಒಂದು ಪ್ರಕರಣವನ್ನ ಮತ್ತೆ ನಾನು ಸಚಿವರಿಗೆ ನಾನು ದೂರನ್ನ ಕೊಡ್ತೀನಿ. ಇದರ ಬಗ್ಗೆ ರಾಜ್ಯ ಮಟ್ಟದ ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡಿಸಿ ಈ ಒಂದು ಗಣಿಗಾರಿಕೆಯನ್ನ ವಜಾ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅಧ್ಯಕ್ಷರೇ, ಮಾನ್ಯ ಸಚಿವರು ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಸಚಿವರೇ, ಸರ್ ಒಂದು ನಿಮಿಷ. ಇವತ್ತು ಅಲ್ಲೇನಾಗಿದೆ ಅಂದ್ರೆ ಆ ಭಾಗದಲ್ಲಿ ಇವತ್ತು ಇವರು ಏನಾದರೂ ಗಣಿಗಾರಿಕೆ ಪ್ರಾರಂಭ ಮಾಡಿದ್ರೆ ಈ ಸುತ್ತಮುತ್ತ ಸುಮಾರು ಡೀಮ್ಡ್ ಫಾರೆಸ್ಟ್ 7,000 ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ. ಇವತ್ತು ಆ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇವತ್ತು ಅಲ್ಲಿ ಇರ್ತಕ್ಕಂಥ ಜಾನುವಾರುಗಳಾಗ್ಬೋದು, ಇವತ್ತು ಅಲ್ಲಿರ್ತಕ್ಕಂಥದ್ದು ಬಹಳಷ್ಟು ಇವತ್ತು ರೈತರಿಗೆ ತೊಂದರೆ ಆಗ್ತದೆ. ಒಂದು ವೇಳೆ ಆದ್ರೂ ಸಹ ಅವ್ರ ಗಣಿಗಾರಿಕೆ ಏನಾದರೂ ಮಾಡಕ್ ಬಂದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತದೆ. ಆ ಒಂದು ಏನೇ ಆಗುವಂತ ಅನಾಹುತಗಳಿಗೆ ಸರ್ಕಾರ, ಸಚಿವರು ಜವಾಬ್ದಾರಿ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅಧ್ಯಕ್ಷ, ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿರುವಂತ ಪ್ರಶ್ನೆ
ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದಿಬ್ಬುರೊಳಿ ಗ್ರಾಮ ಪಂಚಾಯಿತಿಯ ಪುರಬೈರೇನಹಳ್ಳಿ ಗ್ರಾಮದ ಹಿಂದೆ ಒಂದು ಕುಟುಂಬದ 4ವರಿಗೆ ಗಣಿ ಗುತ್ತಿಗೆ ನೀಡಿದ್ದು, ಈ ಪ್ರದೇಶವು ದೇವಸ್ಥಾನ ಮತ್ತು ಹಲವು ಮನೆಗಳು 500 ಮೀಟರ್ ವ್ಯಾಪ್ತಿಯಲ್ಲಿದ್ದು, ಇದರಿಂದ ದೇವಸ್ಥಾನ ಬರುವ ಭಕ್ತಾದಿಗಳಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಗಣಿ ಗುತ್ತಿಗೆಯಿಂದ ತೊಂದರೆ ಆಗುತ್ತಿದ್ದರಿಂದ ಕೂಡಲೇ ಗಣಿ ಗುತ್ತಿಗೆಯನ್ನು ರದ್ದುಪಡಿಸಲು ಇವತ್ತು ಸಚಿವರು ಗಮನವನ್ನು ಸೆಳೆಸಿದ್ದಾರೆ. ಕುತ್ಕೊಳ್ಳಿ ಒಂದು ನಿಮಿಷ, ನಾನು ಹೇಳ್ತೇನೆ. ಸನ್ಮಾನ್ಯ, ನಾನು ಸುದೀರ್ಘವಾಗಿ ಎಲ್ಲನೂ ಕೂಡ ಏನು ಅಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಿ ಇದೇನಾಗಿದೆ, ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳ 1994 ನಿಯಮ 15(1) ರಂತೆ ವೈಯಕ್ತಿಕ ಪಾಲುದಾರಿಕೆ ಕಂಪನಿ ಅರ್ಜಿಗಳ ಸಂಬಂಧ ಗರಿಷ್ಠ 10 ಎಕರೆ ಮತ್ತು ಖನಿಜ ಆಧಾರಿತ ಕೈಗಾರಿಕೆ ಪಂದ್ಯ ಹೊರಲಿ ಗರಿಷ್ಠ 50 ಎಕರೆ ವಿಸ್ತೀರ್ಣದವರೆಗೆ ಕಲ್ಲು ಗಣಿ ಗುತ್ತಿಗೆ ನೀಡಲಿಕ್ಕೆ ಇವತ್ತು ಸಹ ಅವರು ಅರ್ಹರಿರ್ತಾರೆ. ಈಗ ಮುಂದುವರೆದುಕೊಂಡೇ ಇವತ್ತು ಸಹ ಇಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸಾದ್ಲಿ ಹೋಬಳಿ ದಿಬ್ರುಹಳ್ಳಿ ಗ್ರಾಮ ಪಂಚಾಯಿತಿ ಪುರಬೈರನಹಳ್ಳಿ ಗ್ರಾಮ ಸರ್ವೆ ನಂಬರ್ 2 ಸರ್ಕಾರಿ ಗೋಮಾಳ ಜಮೀನಲ್ಲಿ ಕಟ್ಟಡ ಕಲ್ಲು ಗಣಿಗಾಗಿ 8 ಕಲ್ಲು ಗಣಿ ಗುತ್ತಿಗೆಗಳನ್ನ ಉಪನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಿಂದ ಮಂಜೂರು ಮಾಡಲಾಗಿದೆ. ಅದು ವಿವರವನ್ನು ತಮ್ಮ ಕೊಟ್ಟಿದ್ದೀನಿ, ನಮ್ಮ ಉತ್ತರದಲ್ಲಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ದಿವಸ ಇಲ್ಲಿ ಅವರು ಹೇಳುವಂತದ್ದು ಅವಿಭಕ್ತ ಕುಟುಂಬದ ಸದಸ್ಯರೊಬ್ಬರ ಹೆಸರಿನಲ್ಲಿ ಇವತ್ತು ದಿವಸ ಗ್ರನೈಟ್ ಮತ್ತು ಎಂಸ್ಯಾಂಡ್ ಮಿನರಲ್ ಬೇಸ್ಡ್ ಇಂಡಸ್ಟ್ರಿ ಒಟ್ಟು 30 ಎಕರೆ 50 ಎಕರೆವರೆಗೆ ಇವತ್ತು ದಿವಸ ಅರ್ಹವನ್ನು ಹೊಂದಿರ್ತಾರೆ. ಒಟ್ಟು 22 ಎಕರೆ ಹೊಂದಿರ್ತಾರೆ. ಈ ಎಲ್ಲಾ ಗಣಿಗಳು ಗ್ರನೈಟ್ ಗಣಿಗಳಾಗಿ ಪರಿವರ್ತನೆ ಹೊಂದಿದ್ದು ಬ್ಲಾಸ್ಟಿಂಗ್ ನಡೆಯುವುದಿಲ್ಲ. ನಿಯಮಾನುಸಾರ ಗ್ರಾಮ ವಸತಿ ಪ್ರದೇಶದಿಂದ 200 ಮೀಟರ್ ದೂರದಲ್ಲಿ ಗಣಿ ಇರಬೇಕು. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ತಾವು ಕೇಳಿದಂತ ಏನು ಪ್ರಶ್ನೆ, ನಾನು ಅದಕ್ಕೆ ಪ್ರಶ್ನೆಗೆ ಹೇಳಿದೆ, ನಿಮ್ಮಿಂದ ಆಮೇಲೆ ಬೇರೆ ಬೇರೆಯನ್ನ ಆಡ್ ಮಾಡಿದ್ರೆ ಅದನ್ನ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೋತೇನೆ. ನಿಯಮಾನುಸಾರ ಗ್ರಾಮ ವಸತಿ ಪ್ರದೇಶದಿಂದ 200 ಮೀಟರ್ ದೂರದಲ್ಲಿ ಗಣಿ ಇರತಕ್ಕಂಥದ್ದು. ಈ ಪ್ರಕರಣದಲ್ಲಿ 600 ಮೀಟರ್ ದೂರದಲ್ಲಿ ದೇವಸ್ಥಾನ ವಸತಿ ಪ್ರದೇಶ ಇರ್ತದೆ. ಇದನ್ನು ತಾವು ಕೇಳಿದ ಪ್ರಶ್ನೆ ದೇವಸ್ಥಾನ ಮತ್ತು ಮನೆಗಳನ್ನ ಕೇಳಿದ್ರಿ. ಇದು 200 ಮೀಟರ್ ಬದಲಿ ಬಂದು 600 ಮೀಟರ್ ವರೆಗೆ ಇವತ್ತು ದಿವಸ ದೂರದಲ್ಲಿ ಇರ್ತದೆ ಅಂತ ಅನ್ನೋದನ್ನ ಇವತ್ತು ದಿವಸ ಪರಿಶೀಲನೆ ಮಾಡಿ ಉತ್ತರ ಕೊಟ್ಟಿರ್ತಾರೆ. ಮತ್ತು ಈಗಾಗಲೇ ಇಲ್ಲಿ ಗ್ರನೈಟ್ ಇದು ಆಗಿ ಪರಿವರ್ತನೆ ಆಗಿದ್ರಿಂದ ಇಲ್ಲಿ ಬ್ಲಾಸ್ಟಿಂಗ್ ಕೂಡ ನಡೆದಿಲ್ಲ ಅನ್ನೋದನ್ನ ತಮ್ಮ ಗಮನಕ್ಕಿದೆ. ಮತ್ತು ಉಳಿದೆಲ್ಲ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ, ಓದ್ಬೇಕಾದ್ರೆ ಅದು ಓದಿ ನಾನು ಹೇಳಬೇಕಾಗ್ತದೆ. ಮತ್ತೇನಾದ್ರೆ ಕೇಳಿ ತಾವು ಮಾಹಿತಿ ತಾಲೂಕು ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇವತ್ತು ನೀವು ರಾಜ್ಯ ಮಟ್ಟದಲ್ಲಿ ನೀವು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿಸಿ, ನಾವು ಹೇಳೋದ್ರಲ್ಲಿ ಏನಾದರೂ ಸುಳ್ಳಾಗಿದ್ರೆ ಇವತ್ತು ಆ ಭಾಗದಲ್ಲಿ ನಡೀತಾ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ತೊಂದರೆ ಆಗ್ತೈತೆ. ಮನೆ ಸಚಿವರು ಮತ್ತು ಅಧ್ಯಕ್ಷರೇ, ಈಗ ಅಲ್ಲಿ ಏನಾಗಿದೆ ಅಂದ್ರೆ ಇವರು ಕೊಟ್ಟಿರೋದು ತಪ್ಪು ಮಾಹಿತಿ. 8 ಜನಕ್ಕೆ ಮಂಜೂರಾಗಿರೋದು, 2 ವಜಾ ಆಗಿದೆ, ಇನ್ನು 6 ಜನ ಇದ್ದಾರೆ. ಈ 6 ಜನ ಹೆಸರು ಏನಾಗಿದೆ ಅಂದ್ರೆ, ಒಂದು ನಂಜಪ್ಪ, ಇನ್ನೊಂದು ಕವಿತಾ, ಇನ್ನೊಂದು ಡಿ ಶಾಂತ, ಇನ್ನೊಂದು ಡಿ ಕೃಷ್ಣ, ಎಲ್ಲ ತಂದೆ ಮಕ್ಕಳೇ, ಇನ್ನೊಂದು ಡಿ ಶ್ರೀನಿವಾಸು, ಇನ್ನೊಂದು ಹನುಮಾನ್ ಮೈನಿಂಗ್ ಲಿಮಿಟೆಡ್, ಅವರ ಹೆಸರು ಗೋವಿಂದರಾಜ್ ಡಿ, ಎಲ್ಲ ಡಿ 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 ಎಲ್ಲ ಒಂದೇ ಕುಟುಂಬದಸ್ಥರೇ. ಇದೆ ಅಧ್ಯಕ್ಷ, ಇದೆ. ಈಗ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳ 1998 ನಿಯಮ 15/3 ರಂತೆ ಗರಿಷ್ಠ 10 ಎಕರೆ ಮೇಲೆ ಕೊಡಬಾರದು ಅಂತ. ಸರಿ, ಅವ್ರ ಅರ್ಜಿ ಹಾಕ್ಬೇಕಾದ್ರೆ 15(1) ರಲ್ಲಿ ಹಾಕಿರ್ಬೇಕು, 15(3) ಅಲ್ಲಿ ಹಾಕಿರೋದು. ಫಸ್ಟ್ ಇವರು ಕಟ್ಕಲ್ ತೆಗಿಯಕ್ಕೆ ಇವರು ಹೇಳಿದಿರಲ್ಲ, ಇದನ್ನೆಲ್ಲ ಗಣಿಗಾರಿಕೆ ಆಯ್ತು, ಸುಮಾರು ನಡೀತಾ ಇದೆ, 500 ಕೋಟಿ ಹೇಳಿದ್ದೀರಿ, 500 ಕೋಟಿ ಬೆಲೆ ಬಾಳುವಂತದ್ದು. ಅಧ್ಯಕ್ಷರೇ, ಈಗ ಒಬ್ಬ ನಾನು ಜನಪ್ರತಿನಿಧಿಯಾಗಿ ಗೊತ್ತಾಯ್ತು, ನನ್ನ ಒಂದು ಜವಾಬ್ದಾರಿ, ನಾವಲ್ಲಿ ಇರೋ ತನಕ ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಗಣಿಗಾರಿಕೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಓಕೆ, ಇದ್ರ ಬಗ್ಗೆ ಸಭಾಧ್ಯಕ್ಷರೇ, ಹಿಂದೆ ಇದು ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ. ಇದು ಕಾನೂನಾತ್ಮಕವಾಗಿ ಇದ್ರೆ ಅದನ್ನ ಯಾರನ್ನೂ ತಡೆಮಟ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪಕ್ಕದಲ್ಲಿದೆ. ಆಯ್ತು, ಕಾನೂನು ಪ್ರಕಾರ ನೋಡ್ತಾ ವಿದ್ಯಾಭ್ಯಾಸ ಹೆಂಗ್ ಮಾಡೋದಲ್ಲಿ ಇವ್ರು ಗಣಿಗಾರಿಕೆ ಪ್ರಾರಂಭ ಮಾಡಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಹೆಂಗ್ ಮಾಡೋದು? ಓಕೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಉತ್ತರ ಕೊಟ್ಟಿದ್ದೀನಿ. ಗಣಿ ಮತ್ತು ಭೂಜ್ಞಾನ ಇಲಾಖೆ ಸಚಿವರ ಪರ ಉತ್ತರ ಕೊಟ್ಟಿದ್ದೀನಿ. ಇವರು ಕೇಳಿದಂತ ಪ್ರಶ್ನೆನ ನಾನು
ಬೇಕತ್ಲೆ ನಾನು ಓದಿ ಹೇಳಿದೆ ನಿಮ್ಗೆ. ಸರ್, ಯಾಕಂದ್ರೆ ಸರ್, ಒಂದ್ ನಿಮಿಷ ಸರ್, ಕುತ್ಕೊಳ್ಳಿ ಪ್ಲೀಸ್. ನೀವು correct ಆಗಿ ಹೇಳಿದ್ದೀರಾ. ಕುತ್ಕೊಳ್ಳಿ ನಿಮಿಷ. ಅವ್ರು ಕೇಳಿರುವಂತದ್ದು ಅಲ್ಲಿ ದೇವಸ್ಥಾನ ಇದೆ ಮತ್ತು ಹಲವು ಮನೆಗಳಿದಾವೆ ಅಂತೆಲ್ಲ ಕೇಳಿದ್ದಾರೆ. ಅವೆಲ್ಲವೂ ಕೂಡ ಇವತ್ತು ಸಹ ನಿಯಮಾನುಸಾರ ಗ್ರಾಮ ವಸತಿ ಪ್ರದೇಶದ 200 ಮೀಟರ್ ದೂರ ಇರಬೇಕು ಅಂತ ಹೇಳಿ ಇವತ್ತು ಇದೆ. ಈ ಪ್ರಕರಣದಲ್ಲಿ 600 ಮೀಟರ್ ದೂರದಲ್ಲಿದೆ. ಮತ್ತು ಇನ್ನೊಂದು, ಈ ಎಲ್ಲಾ ಗಣಿಗಳು ಇವತ್ತು ಸಹ ಗ್ರಾನೈಟ್ ಗಣಿಗಳಾಗಿ ಪರಿವರ್ತನೆ ಹೊಂದಿದ್ದು ಇವತ್ತು ಸಹ ಬ್ಲಾಸ್ಟಿಂಗ್ ಕೂಡ ಅಲ್ಲಿ ನಡೆದಿಲ್ಲ. ಮತ್ತು ಅವಿಭಕ್ತ ಕುಟುಂಬದ ಸದಸ್ಯರೊಬ್ಬರ ಹೆಸರಿನಲ್ಲಿ ಗ್ರನೈಟ್ ಮತ್ತು ಎಂಸ್ಯಾಂಡ್ ಮಿನರಲ್ ಬ್ಲಾಸ್ಟ್ ಇಂಡಸ್ಟ್ರಿ ಇದ್ದು 50 ಎಕರೆವರೆಗೆ ಇವತ್ತು ಸಹ ಅರ್ಹತೆಯನ್ನು ಅವ್ರು ಹೊಂದಿರ್ತಾರೆ. ಒಟ್ಟು 22 ಎಕರೆವರೆಗೂ ಹೊಂದಿರ್ತಾರೆ. ಇದರಲ್ಲಿ 50 ಎಕರೆ ಅವ್ರಿಗೆ ಎಲಿಜಿಬಲ್ ಇದ್ರು ಕೂಡ 22 ಎಕರೆನ ಅವ್ರು ಹೊಂದಿರ್ತಾರೆ. ಮತ್ತು ನಾವು ಹೇಳಿದ್ದೀನಿ ಈಗಾಗಲೇ ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಗಳ ಪ್ರಕಾರ ಇವತ್ತು ರವಿಕುಮಾರ್ 1990 ನಿಯಮ 15(1) ವೈಯಕ್ತಿಕ ಪಾಲುದಾರಿಕೆ ಕಂಪನಿಗಳ ಅರ್ಜಿಗಳು ಕನಿಷ್ಠ 10 ಎಕರೆ ಮತ್ತು ಖನಿಜಾಧಾರಿತ ಕೈಗಾರಿಕೆ ಹೊಂದಿದಲ್ಲಿ, ಇಲ್ಲಿ ಖನಿಜಾಧಾರಿತ ಹೊಂದಿದಲ್ಲಿ ಒಟ್ಟು ಗರಿಷ್ಠ 50 ಎಕರೆ ವಿಸ್ತೀರ್ಣದವರೆಗೆ ಕಲ್ಲು ಗುಡಿಗಳನ್ನು ಹೊಂದಲಿಕ್ಕೆ ಅರ್ಹರಿರ್ತಾರೆ. ಸಹ ಇಲ್ಲಿ ಅವರು 22 ಎಕರೆ ಹೊಂದಿದ್ದಾರೆ. ಓಕೆ, ಕನ್ವರ್ಷನ್ ಕೂಡ ಆಗಿದೆ. ಮತ್ತದು ತಾವು ಹೇಳುವಾಗೆ ಅದು 600 ಮೀಟರ್ ದೂರ ಇದೆ. 200 ಮೀಟರ್ ವರೆಗೆ ಇವತ್ತು ಸಹ ಇರುವಂತದ್ದು. ತಾವು ಪ್ರಶ್ನೆ ಕೇಳಿದಿರಿ, ಅದ್ರ ಉತ್ತರ ಕೊಟ್ಟಿದ್ವಿ. ಇದರಲ್ಲಿ ಏನಾದ್ರು ತಪ್ಪಾಗಿದ್ರೆ ಇನ್ನೊಮ್ಮೆ ನಾನು ಸಚಿವರ ಗಮನಕ್ಕೆ ತರ್ತೇನೆ. ಇನ್ನೊಮ್ಮೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಕ್ಕೆ ಹೇಳ್ತೇನೆ. ನಿನ್ನೆ ಗಣಿ ಮತ್ತು ಭೂವಿಜ್ಞಾನ ಸಚಿವರ ಜೊತೆಯಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅವರು ಮಾಹಿತಿ ಕೊಟ್ಟಿದ್ದೀರಿ. ಈಗ ಅಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ತಪ್ಪು ಮಾಹಿತಿ. ಅದ ನೀವು ಹೇಳಿದೆಲ್ಲ ರಾಜ್ಯ ಮಟ್ಟ ತನಿಖೆ ಮಾಡಿ ಹಿಂದೆ ನಡೆದಿರ್ತಕ್ಕಂಥ ಇಲ್ಲದೆ ಮಾತಾಡ್ ಹೇಳ್ತಾರೆ ಅವರು. ಮತ್ತೆ ಅದನ್ನೇ ಯಾಕೆ ಹೇಳ್ತೀರಿ? ಹಿಂದೆ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ ಓಕೆ, ಹಿಂದೆ ಇದ್ದಂತ ಅಧಿಕಾರಿಗಳನ್ನ ಸೂಕ್ತವಾಗಿ ಅವ್ರ ಮೇಲೆ ಕ್ರಮ ಜರುಗಿಸಿ